ಸ್ನೇಹಿತರೆ, ಮಾರ್ಗದರ್ಶಕ್ನ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸೊ ವಿದ್ಯಾರ್ಥಿಗಳು, ನಿನ್ನೆ 2A ಕ್ಯಾಟಗರಿ ಬಗ್ಗೆ ಬಹಳಷ್ಟು ವಿದ್ಯಾರ್ಥಿಗಳಿಗೆ ತಿಳಿಸ್ಕೊಟ್ಟಿದ್ದೀನಿ. ಬಹಳಷ್ಟು ಪೋಷಕರು ಹಾಗೂ ವಿದ್ಯಾರ್ಥಿಗಳು ಕರೆಯನ್ನು ಮಾಡಿ ಅವ್ರಿಗೆ ಏನೇನು ರ್ಯಾಂಕ್ ಬಂದಿದೆ, ಸ್ಕೋರ್ ಬಂದಿದೆ, ಬಹಳಷ್ಟು ವಿದ್ಯಾರ್ಥಿಗಳನ್ನು ನಾನು ಆದಷ್ಟು ನಮ್ಮ ಕಡೆಯಿಂದ ಏನೇನು ಮಾಹಿತಿ ಇದೆ ಅಂತ ತಿಳಿಸ್ಕೊಟ್ಟಿದ್ದೀನಿ ವಿದ್ಯಾರ್ಥಿಗಳೇ. ಸೊ ಬಹಳಷ್ಟು ಮಂದಿ ಆಲ್ಮೋಸ್ಟ್ ಅವ್ರದ್ದು ಸ್ಕೋರ್ ಏನಿದೆ ಒಂದು ಬಾರ್ಡರ್ ಲೈನ್ನಲ್ಲಿರುತ್ತೆ. ಅಂಥ ವಿದ್ಯಾರ್ಥಿಗಳು ನಾವು ಹೇಳೋ ಪ್ರಕಾರ ಗೈಡೆನ್ಸ್ನ ತಗೊಳ್ಳಿ, ಪೇಡ್ ಗೈಡೆನ್ಸ್ನ ತಗೊಳ್ಳಿ, ಎಕ್ಸ್ಪರ್ಟ್ ಗೈಡೆನ್ಸ್ನ ತಗೊಳ್ಳಿ. ಸೊ ಯಾಕಂದರೆ ಲಾಸ್ಟ್ ಇಯರು ಕಟ್ ಆಫ್ಗಿಂತ ಈ ಇಯರು ಕಟ್ ಆಫು ಭಾಳಷ್ಟು ವ್ಯತ್ಯಾಸ ಬಂದಿದೆ ವಿದ್ಯಾರ್ಥಿಗಳೇ. ಸೊ ಹಾಗಾಗಿ ನಿಮ್ಮ ಸ್ಕೋರು ಲಾಸ್ಟ್ ಇಯರ್ನಲ್ಲಿ ಸೀಟ್ ಸಿಗ್ತಾ ಇದ್ರು ಕೂಡ ಈ ವರ್ಷ ಸಿಗತ್ತೆ ಅಂತ ಗ್ಯಾರಂಟಿ ಇರಲ್ಲ. ಸೊ ಎಕ್ಸ್ಪರ್ಟ್ಸ್ ಏನಿದ್ದಾರೆ ಅನಲೈಸಿಸ್ ಪ್ರಕಾರ ಎಲ್ಲಿ ಯಾವ ಕ್ಯಾಟಗರಿಗೆ ಸೀಟ್ ಇನ್ಕ್ರೀಸ್ ಆಗ್ತಾ ಇದೆ, ಏನಾಗ್ತಾ ಇದೆ ಅಂತ ನೋಡ್ಬಿಟ್ಟು ಅದ್ರ ಪ್ರಕಾರ ಪ್ರಿಫರೆನ್ಸ್ನ ಕೊಟ್ಟು ಅವ್ರಿಗೆ ಒಂದು ಗೈಡನ್ನ ಮಾಡ್ತಾರೆ ವಿದ್ಯಾರ್ಥಿಗಳೇ. ಸೊ ಇವತ್ತು ಈ ವಿಡಿಯೋದಲ್ಲಿ ನಾವು 3A ವಿದ್ಯಾರ್ಥಿಗಳು ಯಾರ್ಯಾರಿದ್ದೀರಾ, 3A ಕ್ಯಾಟಗರಿ ರಿಸರ್ವೇಷನ್ಸ್ ಏನೇನಿದೆ, ಅವ್ರಿಗೆ ಹೋದ ವರ್ಷ ಯಾವ ಕಾಲೇಜ್ನಲ್ಲಿ ಸೀಟ್ ಸಿಕ್ಕಿದೆ, ಯಾವ ರ್ಯಾಂಕ್ಗೆ ಕ್ಲೋಸ್ ಆಗಿದೆ, ಕೊನೆ ರ್ಯಾಂಕು ಕ್ಲೋಸಿಂಗ್ ರ್ಯಾಂಕ್ನ ತಿಳಿಸ್ಕೊಡ್ತಾ ಇದ್ದೀನಿ. ಅದ್ರ ಜೊತೆಗೆ ಆದಷ್ಟು ನಾನು ಸ್ಕೋರ್ ಕೂಡ, ಮಾರ್ಕ್ಸ್ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ವಿದ್ಯಾರ್ಥಿಗಳೇ. ಸೊ ದಯವಿಟ್ಟು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಸೊ ಅರ್ಥ ಮಾಡ್ಕೊಳ್ಳಿ. ಯಾರ್ಯಾರು ವಿದ್ಯಾರ್ಥಿಗಳು ಪೇಡ್ ಕೌನ್ಸಿಲಿಂಗ್ನ ಅಡಾಪ್ಟ್ ಮಾಡೋಕ್ಕೆ ಇಷ್ಟಪಡ್ತಾ ಇದ್ದಾರೆ, ಬೆಂಗಳೂರಿನಲ್ಲಿರುವ, ವಿಶೇಷವಾಗಿ ಬೆಂಗಳೂರು ಸುತ್ತಮುತ್ತ ಇರುವ ವಿದ್ಯಾರ್ಥಿಗಳು ನಮ್ಮ ಆಫೀಸು ಅಂದರೆ ಇಲ್ಲಿ ಬೆಂಗಳೂರಿನಲ್ಲೇ ಇದೆ ವಿದ್ಯಾರ್ಥಿಗಳೇ, ಅನುಕೂಲ ಆಗಲಿ ಅಂತ ನೀವು ಡೈರೆಕ್ಟ್ ಆಫೀಸ್ ಕೂಡ ಬರ್ಬೋದು. ಮಲ್ಲೇಶ್ವರಂ KES ಸೆಂಟರ್ ಏನಿದೆ, ಸೊ ಅದ್ರ ಪಕ್ಕದಲ್ಲೇ ನಮ್ಮದು ಆಫೀಸ್ ಇದೆ. ಸೊ ದಯವಿಟ್ಟು ವಿಸಿಟ್ ಮಾಡಿ, ಪೋಷಕರ ಜೊತೆ ಗೈಡೆನ್ಸ್ನ ತಗೊಳ್ಳಿ. ಅನಂತರ ನೀವು ನಿಮಗೆ ಅರ್ಥ ಆದರೆ ನೀವು ನೆಕ್ಸ್ಟ್ ಪೇಡ್ ಸರ್ವಿಸ್ ಕೂಡ ತಗೊಳ್ಬೋದು ವಿದ್ಯಾರ್ಥಿಗಳೇ. ಸೊ ಬನ್ನಿ ಇವತ್ತಿನ ಕಟ್ ಆಫ್ ನೋಡೋದಾದ್ರೆ, 3A ಕ್ಯಾಟಗರಿ ಕಟ್ ಆಫ್ ನೋಡೋದಾದ್ರೆ, ಸೊ ಫಸ್ಟ್ ಆಫ್ ಆಲ್ 3A ಕ್ಯಾಟಗರಿ G ನೋಡ್ಬೋದು ನೀವು ವಿದ್ಯಾರ್ಥಿಗಳು. ಸೊ 3A G ನಲ್ಲಿ ಫಸ್ಟ್ ಆಫ್ ಆಲ್ ವಿದ್ಯಾರ್ಥಿಗಳಿಗೆ ನೀವು ಫಸ್ಟ್ ರೌಂಡ್ ನಲ್ಲಿ ಕ್ಲೋಸಿಂಗ್ ರ್ಯಾಂಕ್ ಬಂದು, ಸೊ ನೀವು ನೋಡ್ಬೋದು ವಿದ್ಯಾರ್ಥಿಗಳೇ, 74,899 ಅಂದ್ರೆ ಮಾರ್ಕ್ಸ್ ಅವ್ರಿಗೆ 537 ಮಾರ್ಕ್ಸ್. ಕಾಲೇಜ್ ಸಿಕ್ಕಿರೋದು JGM ಧಾರವಾಡನಲ್ಲಿರುವ JGM ಕಾಲೇಜ್ನಲ್ಲಿ. ಫಸ್ಟ್ ರೌಂಡ್ ನಲ್ಲಿ ಕ್ಲೋಸಿಂಗ್ ರ್ಯಾಂಕ್ 74,839 ಹಾಗೂ ಮಾರ್ಕ್ಸ್ 537 ಮಾರ್ಕ್ಸ್ಗೆ ಸಿಕ್ಕಿದೆ ವಿದ್ಯಾರ್ಥಿಗಳೇ. ಸೊ ನೆಕ್ಸ್ಟ್ ಸೆಕೆಂಡ್ ರೌಂಡ್ ನಲ್ಲಿ ನೀವು ನೋಡ್ಬೋದು, ಸೆಕೆಂಡ್ ರೌಂಡ್ ನಲ್ಲಿ ನಿಮ್ಗೆ 81,896 ಮಾರ್ಕ್ಸ್ಗೆ ಸೇಮ್ ಕಾಲೇಜು JGM ಕಾಲೇಜ್ ಸೆಕೆಂಡ್ ರೌಂಡ್ ನಲ್ಲಿ ನಿಮ್ಗೆ ಅಂದ್ರೆ ಇಲ್ಲಿ ನೋಡಿ ಕ್ಲೋಸಿಂಗ್ ರ್ಯಾಂಕ್ ನೋಡಿ, 81,896 ಮಾರ್ಕ್ಸ್ ರ್ಯಾಂಕ್ಗೆ 529 ಮಾರ್ಕ್ಸ್ ಇರೋ ವಿದ್ಯಾರ್ಥಿಗೆ JGM ಧಾರವಾಡದಲ್ಲಿ ಸಿಕ್ಕಿದೆ. ಮತ್ತೆ ಅದೇ ರೀತಿಯಲ್ಲಿ 3A G ವಿದ್ಯಾರ್ಥಿ ಯಾರ್ಯಾರಿದ್ರು ಅವ್ರಿಗೆ ಕೊನೆಯದಾಗಿ ಥರ್ಡ್ ರೌಂಡ್ ನಲ್ಲಿ ಕೂಡ ಸೀಟ್ ಅವೈಲಬಿಲಿಟಿ ಇತ್ತು. ಸೊ ಹಾಗಾಗಿ ಥರ್ಡ್ ರೌಂಡ್ ನಲ್ಲಿ ಅವ್ರಿಗೆ KBN ಗುಲ್ಬರ್ಗಾದಲ್ಲಿ ಕ್ಲೋಸಿಂಗ್ ರ್ಯಾಂಕು 82,348 ಅಂಕಗಳಿಗೆ, ಸೊ ರ್ಯಾಂಕು ಅಂಕ ಬಂದೆ 528 ಅಂಕಗಳಿಗೆ ಸೀಟನ್ನು ಪಡ್ಕೊಂಡಿದೆ ವಿದ್ಯಾರ್ಥಿಗಳು. ಸೊ ನೋಡ್ಬೋದು ನೀವು KBN ಗುಲ್ಬರ್ಗಾದಲ್ಲಿ ಮೂರನೇ ರೌಂಡ್ ನಲ್ಲಿ ಕೂಡ ಸೀಟ್ ಅವೈಲಬಿಲಿಟಿ ಇತ್ತು ವಿದ್ಯಾರ್ಥಿಗಳೇ. ಸೊ ಅದೇ ರೀತಿ ನೆಕ್ಸ್ಟ್ ನೀವು ನೋಡ್ಬೋದು 3A ಜೊತೆ ಹೈದರಾಬಾದ್ ಕರ್ನಾಟಕ. ಸೊ ಫಸ್ಟ್ 3A G ಆಯ್ತು, ನೆಕ್ಸ್ಟ್ 3A ಜೊತೆ ಹೈದರಾಬಾದ್ ಕರ್ನಾಟಕ ರಿಸರ್ವೇಶನ್ ಯಾರ್ದಿದೆ ಅಂತ ವಿದ್ಯಾರ್ಥಿಗಳು ನೋಡ್ಬೋದು ಇದು. ಸೊ ಕ್ಲೋಸಿಂಗ್ ರ್ಯಾಂಕ್ 82,467 ಮಾರ್ಕ್ಸ್. ಸೊ ರ್ಯಾಂಕು. ಸೊ ಮಾರ್ಕ್ಸ್ ಬಂದು ನಿಮಗೆ 528 ಮಾರ್ಕ್ಸ್ಗೆ ಎನೋಪಿಯಾ, ಮಂಗಳೂರಿನಲ್ಲಿರುವ ಎನೋಪಿಯಾ ಕಾಲೇಜು ಅಲೋಕೇಟ್ ಆಗಿದೆ ವಿದ್ಯಾರ್ಥಿಗಳೇ. ಸೊ 3A ಅದ್ರ ಜೊತೆಗೆ ಹೈದರಾಬಾದ್ ಇರೋದು ಹೆಚ್ಚಿರೋ ವಿದ್ಯಾರ್ಥಿಗೆ. ಸೊ ಅದ್ರ ಜೊತೆಗೆ ರೌಂಡ್ ಟೂ ನಲ್ಲಿ ನೀವು ನೋಡ್ಬೋದು 85,041 ರ್ಯಾಂಕ್ ಯಾರಿದ್ದಾರೆ ವಿದ್ಯಾರ್ಥಿ, ಆ ವಿದ್ಯಾರ್ಥಿಗೆ 525 ಮಾರ್ಕ್ಸ್ಗೆ KBN ಗುಲ್ಬರ್ಗಾದಲ್ಲಿ ಸೀಟನ್ನು ಪಡ್ಕೊಂಡಿದೆ ವಿದ್ಯಾರ್ಥಿಗಳು.
ನೋಡ್ಬೋದು ನೀವು, KBN ಗುಲ್ಬರ್ಗದಲ್ಲಿರುವ ಕಾಲೇಜು. ಅದೇ ರೀತಿ ನೆಕ್ಸ್ಟ್ ಕ್ಯಾಟಗರಿ ನೋಡ್ಬೋದು ನೀವು 3A ಜೊತೆ ಕನ್ನಡ ಮೀಡಿಯಂ ಕೆ. ಸೊ ಕನ್ನಡ ಮೀಡಿಯಂ ವಿದ್ಯಾರ್ಥಿ ಯಾರ್ಯಾರಿದ್ದಾರೆ 3A ಜೊತೆ, ಸೊ ಅವ್ರಿಗೆ ಇಲ್ಲಿ ಬಹಳ ಕಡಿಮೆ ಹೋಗಿದೆ ಮಾರ್ಕ್ಸ್. ನೋಡಿ ನೀವು ರ್ಯಾಂಕು 1,47,674 ಮಾರ್ಕ್ಸ್. ಯಾರ್ಯಾರು ನೋಡ್ತಾ ಇದ್ದೀರಾ ನೋಡ್ಕೊಳ್ಳಿ ವಿದ್ಯಾರ್ಥಿಗಳೇ. ರೌಂಡ್ 1 ನಲ್ಲಿ ಸೊ 463 ಮಾರ್ಕ್ಸ್ ಕೂಡ ಸಿದ್ಧಗಂಗಾ ತುಮಕೂರು ಕಾಲೇಜ್ ಇರುವ ಸಿದ್ಧಗಂಗಾ ತುಮಕೂರಿನಲ್ಲಿ ಸೀಟ್ ನ ಪಡ್ಕೊಂಡಿದ್ದಾರೆ ವಿದ್ಯಾರ್ಥಿ. ಸೊ ಅದೇ ರೀತಿ ಸೆಕೆಂಡ್ ರೌಂಡ್ ಕೂಡ ಸೇಮ್ ವಿದ್ಯಾರ್ಥಿಗೆ ಅಲ್ಲೇ ಸೀಟ್ ಸಿಕ್ಕಿದೆ. ಅಂದ್ರೆ ಹೋಲ್ಡ್ ಮಾಡಿರೋದು ವಿದ್ಯಾರ್ಥಿ, ಫಸ್ಟ್ ರೌಂಡ್ ಹೋಲ್ಡ್ ಮಾಡಿ ಸೆಕೆಂಡ್ ರೌಂಡ್ ನಲ್ಲಿ ಹೋಗಿದ್ದಾರೆ. ಸೊ ಈ ತರ ಸೊ ಗೈಡೆನ್ಸ್ ನ ಪಡ್ಕೊಳ್ಬೇಕಾಗತ್ತೆ ಯಾರು ವಿದ್ಯಾರ್ಥಿಗಳು ಸೊ ಪ್ರೊಫೆಷನಲ್ ಕೌನ್ಸಿಲರ್ಸ್ ಜೊತೆ ಕೌನ್ಸಿಲಿಂಗ್ ನ ಪಡ್ಕೊಂಡಿರ್ತೀರಾ. ಸೊ ಅವ್ರಿಗೆ ಏನಾಗುತ್ತೆ ಒಂದು ಅಡ್ವಾಂಟೇಜ್, ಫಸ್ಟ್ ರೌಂಡ್ ನಲ್ಲಿ ಸೀಟ್ ಹೋಲ್ಡ್ ಮಾಡೋದು, ಮತ್ತೆ ಸೆಕೆಂಡ್ ರೌಂಡ್ ನಲ್ಲಿ ಯಾವ ಆಪ್ಷನ್ ಸಿಗ್ಬೋದು, ಹೇಗೆ ಹೋಗಿದೆ ಅಂತ ಕೂಡ ಅನಲೈಸಸ್ ಬಹಳ ಇಂಪಾರ್ಟೆಂಟ್ ಇರುತ್ತೆ ಸ್ನೇಹಿತರೆ. ಯಾಕಂದ್ರೆ ಬಹಳಷ್ಟು ವಿದ್ಯಾರ್ಥಿಗೆ ಮುಂಚೆ ಯಾವುದು ಫಸ್ಟ್ ರೌಂಡ್ ನಲ್ಲಿ ಸೆಮಿ ಗೌರ್ಮೆಂಟ್ ಸೀಟ್ ಸಿಕ್ಕಿರುತ್ತೆ, ನೆಕ್ಸ್ಟ್ ರೌಂಡ್ ನಲ್ಲಿ ಪ್ಯೂರ್ ಗೌರ್ಮೆಂಟ್ ಸಿಕ್ಬಿಡತ್ತೆ. ಸೊ ಅದನ್ನ ಹೋಲ್ಡ್ ಮಾಡಿ ಮುಂದೆ ಪ್ರೊಸೀಡ್ ಹೇಗೆ ಮಾಡೋದು, ಇದೆಲ್ಲ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಕನ್ಫ್ಯೂಷನ್ ಇರುತ್ತೆ. ಸೊ ಹಾಗಾಗಿ ನಾವು ಪೇಡ್ ಕೌನ್ಸಿಲಿಂಗ್ ಸರ್ವಿಸ್ ನ ಪಡ್ಕೊಳ್ಳಿ. ಅದು ಈಚ್ ಅಂಡ್ ಎವ್ರಿ ಮಾಹಿತಿ ಕೌನ್ಸಿಲರ್ಸ್ ಏನ್ ಮಾಡ್ತಾರೆ ಹ್ಯಾಂಡಲ್ ಮಾಡಿ ಅಕಾರ್ಡಿಂಗ್ ಟು ಈಗ ಪ್ರೆಸೆಂಟ್ ಕಟ್ ಆಫ್ ಎಲ್ಲ ಏನಿದೆ ಇದು ಜಸ್ಟ್ ಲಾಸ್ಟ್ ಇಯರ್ ಕಟ್ ಆಫ್. ನಿಮ್ಗೆ ಆಕ್ಚುಯಲ್ ಕಟ್ ಆಫ್ ಗೊತ್ತಾಗೋದು ಫಸ್ಟ್ ರೌಂಡ್ ಆದ್ಮೇಲೆ ಎಲ್ಲರಿಗೆ ಆಕ್ಚುಯಲ್ ಕಟ್ ಆಫ್ ಏನ್ ನಡೆದಿದೆ, ಬಹಳ ಹೈ ಹೋಗಿದ್ಯಾ ಲೋ ಹೋಗಿದ್ಯಾ, ಆವಾಗ ಏನ್ ಮಾಡಬೇಕು, ಸೀಟ್ ಹೋಲ್ಡ್ ಮಾಡ್ಕೊಳ್ಬೇಕಾ ಇಲ್ಲ ನಾವು ಕಂಪ್ಲೀಟ್ ಆಗಿ ಸೀಟ್ ಬಿಟ್ಟು ನಾವು ಸೆಕೆಂಡ್ ರೌಂಡ್ ಹೋಗ್ಬೇಕಾ, ಹೇಗ್ ಮಾಡೋದಂತ ಇದೆಲ್ಲ ಒಂದು ಅನಲೈಸಸ್ ಕಂಪ್ಲೀಟ್ ಎಕ್ಸ್ಪರ್ಟ್ಸ್ ಮಾಡ್ತಾರೆ ವಿದ್ಯಾರ್ಥಿಗಳೇ. ಸೊ ಹಾಗಾಗಿ ನಾವು ಹೇಳೋದು ಪೇಡ್ ಕೌನ್ಸಿಲಿಂಗ್ ನ ಪಡ್ಕೊಳ್ಳಿ. ಸೊ ನೆಕ್ಸ್ಟ್ ನೀವು ನೋಡ್ಬೋದು ನೆಕ್ಸ್ಟ್ ಕ್ಯಾಟಗರಿ 3A ಜೊತೆ ಕನ್ನಡ ಮೀಡಿಯಂ ಹಾಗೂ ಹೈದರಾಬಾದ್ ಕರ್ನಾಟಕ ರಿಸರ್ವೇಶನ್ ಇರೋ ವಿದ್ಯಾರ್ಥಿಗೆ. ಸೊ ಅವ್ರಿಗೆ ಸೊ ವಿತ್ ಹೈದರಾಬಾದ್ ಕರ್ನಾಟಕ ಕನ್ನಡ ಮೀಡಿಯಂ ಅದ್ರ ಜೊತೆಗೆ ಹೈದರಾಬಾದ್ ಕರ್ನಾಟಕ ಇರೋ ವಿದ್ಯಾರ್ಥಿಗೆ ಇನ್ನೊಂದು ಚೂರು ಕಡಿಮೆ ಸ್ಕೋರ್ ಹೋಗಿದೆ. ಲಾಸ್ಟ್ ಇಯರ್ ಕ್ಲೋಸಿಂಗ್ ರ್ಯಾಂಕ್ ನೀವು ನೋಡ್ಬೋದು 1,39,735. ಸೊ ಫಸ್ಟ್ ರೌಂಡ್ ನಲ್ಲಿ ಸೊ ಅವ್ರಿಗೆ ಕಿಮ್ಸ್ ಕೊಪ್ಪಾಲ್ ನಲ್ಲಿ ಸೀಟ್ ಅನ್ನ ಪಡ್ಕೊಂಡಿದೆ ವಿದ್ಯಾರ್ಥಿ. ಸೊ ಕೊಪ್ಪಾಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್. ಸೊ ಅದೇ ರೀತಿ ಸೇಮ್ ಸೆಕೆಂಡ್ ರೌಂಡ್ ಕೂಡ ಅದೇ ಕಟ್ ಆಫ್ ಹೋಗಿದೆ ವಿದ್ಯಾರ್ಥಿ. ಸೊ ಸೆಕೆಂಡ್ ರೌಂಡ್ ಕೂಡ ಅದೇ ತರ ಫಸ್ಟ್ ರೌಂಡ್ ನಲ್ಲಿ ಹೋಲ್ಡ್ ಮಾಡಿ ವಿದ್ಯಾರ್ಥಿ ಸೆಕೆಂಡ್ ರೌಂಡ್ ನಲ್ಲಿ ಸೊ ಸೇಮ್ ಕಾಲೇಜ್ ನ ಅಲೋಕೇಟ್ ಮಾಡಿದ್ದಾರೆ ವಿದ್ಯಾರ್ಥಿಗೆ. ಸೊ ಅದೇ ರೀತಿ ನೆಕ್ಸ್ಟ್ ನಾವು ನೋಡೋಣ. ಸೊ 3A ಜೊತೆ ರೂರಲ್ ಅಂದ್ರೆ ರೂರಲ್ ರಿಸರ್ವೇಶನ್ ಯಾರಿಗಿದೆ ಅಂತ ವಿದ್ಯಾರ್ಥಿಗೆ ಯಾವ ಸೀಟ್ ಪಡ್ಕೊಂಡಿದೆ ನೋಡ್ಬೋದು. ಸೊ ಫಸ್ಟ್ ರೌಂಡ್ ನಲ್ಲಿ 81,328 ರ್ಯಾಂಕ್ ಯಾರಿದೆ ವಿದ್ಯಾರ್ಥಿಗೆ. ಸೊ ಅಂತ ವಿದ್ಯಾರ್ಥಿಗಳು ಬಿಲೋ ದಿಸ್ ರ್ಯಾಂಕ್ ಮಾರ್ಕ್ಸ್ ಬಂದು 529 ಮಾರ್ಕ್ಸ್. ಸೊ ಕ್ಲೋಸಿಂಗ್ ಮಾರ್ಕ್ಸ್ ಇದು. ಸೊ ಕಾಲೇಜ್ ಬಂದು ಡಾಕ್ಟರ್ ಚಂದ್ರಮ್ಮ ಹಾರೋಹಳ್ಳಿ, ಬೆಂಗಳೂರಿನಲ್ಲಿರುವ ಹಾರೋಹಳ್ಳಿಯಲ್ಲಿ ಚಂದ್ರಮ್ಮ ಕಾಲೇಜು. ಸೊ 3A ಜೊತೆಗೆ ರೂರಲ್ ಇರೋ ವಿದ್ಯಾರ್ಥಿಗೆ ಅಲೋಕೇಟ್ ಆಗಿದೆ ಫಸ್ಟ್ ರೌಂಡ್ ನಲ್ಲಿ. ಅದೇ ರೀತಿ ಸೆಕೆಂಡ್ ರೌಂಡ್ ನೀವು ನೋಡ್ಬೋದು 87,638 ರ್ಯಾಂಕ್ ಅಂದ್ರೆ ಮಾರ್ಕ್ಸ್ 522 ಮಾರ್ಕ್ಸ್ಗೆ ಸುಬ್ಬಯ್ಯ ಕಾಲೇಜು, ಶಿವಮೊಗ್ಗದಲ್ಲಿರುವ ಸುಬ್ಬಯ್ಯ ಕಾಲೇಜ್ಗೆ ವಿದ್ಯಾರ್ಥಿಗಳ ಯಾರ್ಯಾರು ಇದ್ರು ಕ್ಲೋಸಿಂಗ್ ರ್ಯಾಂಕ್. ಸೊ ಅಲ್ಲಿ ಕಾಲೇಜ್ನ ಪಡ್ಕೊಂಡಿದ್ದಾರೆ ವಿದ್ಯಾರ್ಥಿ. ಸೊ ಸ್ನೇಹಿತರೆ ನೋಡಿ ನೆಕ್ಸ್ಟ್ ನೀವು ನೋಡ್ಬೋದು 3A ಜೊತೆಗೆ ರೂರಲ್ ಹಾಗೂ ಹೈದರಾಬಾದ್ ಕರ್ನಾಟಕ, ರೂರಲ್ ಜೊತೆ ಹೈದರಾಬಾದ್ ಕರ್ನಾಟಕ ವಿದ್ಯಾರ್ಥಿಗಳು ಯಾರ್ಯಾರಿದ್ದೀರಾ ಕ್ಲೋಸಿಂಗ್ ರ್ಯಾಂಕ್ 83,218 ರ್ಯಾಂಕು. ಮಾರ್ಕ್ಸ್ ಬಂದು 527 ಮಾರ್ಕ್ಸ್ಗೆ ಡಾಕ್ಟರ್ BR ಅಂಬೇಡ್ಕರ್ ಕಾಲೇಜ್ ಸಿಕ್ಕಿದೆ ವಿದ್ಯಾರ್ಥಿಗಳೇ, ನೋಡ್ಬೋದು ನೀವು. ಸೊ ಇದು ಫಸ್ಟ್ ರೌಂಡ್ ನಲ್ಲಿ ಮಾರ್ಕ್ಸ್ ನೋಡ್ಬೋದು 527 ಮಾರ್ಕ್ಸ್ಗೆ ಸಿಕ್ಕಿದೆ. ಸೆಕೆಂಡ್ ರೌಂಡ್ ನಲ್ಲಿ ಸೊ ಅದೇ ರೂರಲ್ ಹೈದರಾಬಾದ್ ಕರ್ನಾಟಕ ಸೆಕೆಂಡ್ ರೌಂಡ್ ನಲ್ಲಿ ವಿದ್ಯಾರ್ಥಿಗೆ 1,669 ಅಂಕಗಳು ಅಂದ್ರೆ ಮಾರ್ಕ್ಸ್ ರ್ಯಾಂಕು.
1,669 ರ್ಯಾಂಕ್ ಇರೋ ವಿದ್ಯಾರ್ಥಿ. ಮಾರ್ಕ್ಸ್ ಬಂದು 509 ಮಾರ್ಕ್ಸ್. ಸೊ ಆಲ್ಮೋಸ್ಟ್ ಅರೌಂಡ್ 19 ಮಾರ್ಕ್ಸ್ ಕಡಿಮೆ ಆಗಿದೆ ನೋಡಿ ವಿದ್ಯಾರ್ಥಿಗಳೇ. ಸೊ ರೂರಲ್ ಹೈದರಾಬಾದ್ ಕರ್ನಾಟಕಕ್ಕೆ ಸೇಮ್ ಕಾಲೇಜ್ ಸೆಕೆಂಡ್ ರೌಂಡ್ ನಲ್ಲಿ ಸ್ವಲ್ಪ ಮಾರ್ಕ್ ಡಿಫ್ರೆನ್ಸ್ ಬಂದಿದೆ. ಸೊ ಈ ತರದೆಲ್ಲ ಸ್ವಲ್ಪ ಒಂದೊಂದು ಕಾಲೇಜ್ನಲ್ಲಿ ಇಷ್ಟೊಂದು ಡಿಫ್ರೆನ್ಸ್ ಬರ್ಬೋದು ವಿದ್ಯಾರ್ಥಿಗಳೇ. ಸೊ ಬಹಳಷ್ಟು ಕಾಲೇಜ್ನಲ್ಲಿ ಸ್ವಲ್ಪ ಅಷ್ಟೊಂದು ಡಿಫ್ರೆನ್ಸ್ ಬರಲ್ಲ. ಸೊ ಅದೆಲ್ಲ ಅನಲೈಸಸ್ ಮೇಲೆ ಹಾಗೂ ರಿಸರ್ವೇಶನ್ ಮೇಲೆ ಹೋಗುತ್ತೆ. ಸೊ ಇದು ಇವತ್ತಿಗೆ 3A ಕ್ಯಾಟಗರಿ ಹಾಗೂ ಅದರದ್ದು ರಿಸರ್ವೇಶನ್ ಈಚ್ ಅಂಡ್ ಎವ್ರಿಥಿಂಗು ಈ ವಿಡಿಯೋದಲ್ಲಿದೆ, ಕವರ್ ಮಾಡಿದ್ದೀನಿ. ನೆಕ್ಸ್ಟ್ ಮುಂದಿನ ನಾಳೆ ಮೋಸ್ಟ್ಲಿ ಸೊ ಈಚ್ ಅಂಡ್ ಎವ್ರಿ ಡೇ ನಾನು ಈ ಒಂದೊಂದು ಕ್ಯಾಟಗರಿ ವೈಸ್ ಅದರದ ರಿಸರ್ವೇಶನ್, ಕಟ್ ಆಫ್, MBBS ಆದ್ಮೇಲೆ ನೆಕ್ಸ್ಟ್ BAMS ಕೂಡ ತಿಳಿಸ್ಕೊಡ್ತೀನಿ. ಈಗಾಗಲೇ BAMS ವಿದ್ಯಾರ್ಥಿಗಳು ಯಾರಾದರೂ ಕೌನ್ಸಿಲಿಂಗ್ ನ ಪಡ್ಕೊಳ್ಬೇಕಂತ ಇದ್ರೆ ದಯವಿಟ್ಟು ಲೇಟ್ ಮಾಡಬೇಡಿ. ಯಾಕಂದ್ರೆ ಬಹಳಷ್ಟು ಕಾಲೇಜಸ್ಗೆ ಪರ್ಮಿಷನ್ಗಳು ಈ ಸತಿ ಬಂದ್ಬಿಟ್ಟಿದೆ. ಸೊ ಆದಷ್ಟು ಇವರು ಪ್ಯಾರಲಲ್ ಆಗಿ ಮಾಡ್ಬೋದು. BAMS ಹಾಗೂ MBBS ಕೂಡ ಜೊತೆನಲ್ಲೇ ಪ್ಯಾರಲಲ್ ಆಗಿ ಮಾಡ್ಬೋದು. ಈ ವರ್ಷ ಬಹಳಷ್ಟು ಕಾಲೇಜಸ್ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ದಯವಿಟ್ಟು ಯಾರ್ಯಾರು BAMS ಆಸ್ಪಿರೆಂಟ್ಸ್ ಇದ್ದೀರಾ ಹಾಗೂ ಅತಿ ಕಡಿಮೆ ಮಾರ್ಕ್ಸ್ ಯಾರಾದರೂ ಜಸ್ಟ್ ಕ್ವಾಲಿಫೈ ಆಗಿರೋರು ದಯವಿಟ್ಟು ಸಂಪರ್ಕಿಸಿ. ಅವ್ರಿಗೆ ಬೆಸ್ಟ್ ನಾವು ಆದಷ್ಟು ಗೈಡೆನ್ಸ್ ನ ಕೂಡ ಪ್ರೊವೈಡ್ ಮಾಡ್ತೀವಿ. ಮತ್ತೆ ಡಿಸ್ಕೌಂಟ್ಸ್, ಈ ಮಿಸ್ಲಿನಿಯಸ್ ಚಾರ್ಜಸ್, ಬಹಳಷ್ಟು ಕಾಲೇಜ್ನಲ್ಲಿ ಬಿಲ್ಡಿಂಗ್ ಫಂಡ್ಸ್, ಈಚ್ ಅಂಡ್ ಎವ್ರಿ ಪ್ರೋಸೆಸ್ನ ಲಾಸ್ಟ್ ಟೈಮು ಹೇಳಿದ್ದೀನಿ ವಿದ್ಯಾರ್ಥಿಗಳೇ. ಸೊ ಅದೆಲ್ಲ ಇರುತ್ತೆ. ತಾವು ದಯವಿಟ್ಟು ಮಾರ್ಗದರ್ಶಕನ ಸಂಪರ್ಕಿಸಿ. BAMS ವಿದ್ಯಾರ್ಥಿಗಳಿಗೆ ಪರ್ಟಿಕ್ಯುಲರ್ ಆಗಿ ಬಹಳಷ್ಟು ಡಿಸ್ಕೌಂಟ್ಸ್ಗಳು ಸಿಗ್ತಾ ಇದೆ. ಸೊ ಹಾಗಾಗಿ ನೀವು ಮಾರ್ಗದರ್ಶಕನ ನಂಬಿ ನೀವು ಮಾರ್ಗದರ್ಶಕ ಕಡೆಯಿಂದ BAMS ನ ಪಡ್ಕೊಳ್ಬೋದು. 100% ಸಕ್ಸಸ್ ರೇಟು, 100% ಅಶ್ಯೂರಿಟಿಯಿಂದ ನಿಮಗೆ BAMS ಸೀಟ್ಗೆ ಹೆಲ್ಪ್ ಮಾಡ್ಕೊಡ್ತೀವಿ ವಿದ್ಯಾರ್ಥಿಗಳೇ. MBBS ಬಗ್ಗೆ ಬರೋದಾದ್ರೆ MBBS ಕೂಡ ಯಾರ್ಯಾರು ಪೇಡ್ ಸರ್ವಿಸ್ನ ಪಡ್ಕೊಳ್ಬೇಕಂತ ಇದ್ದೀರಾ ದಯವಿಟ್ಟು ಪರ್ಸನಲ್ ಆಗಿ ಕೂಡ ಆಫೀಸ್ಗೆ ವಿಸಿಟ್ ಮಾಡ್ಬೋದು. ಈಚ್ ಅಂಡ್ ಎವ್ರಿ ಡೌಟ್ಸ್, ಕ್ಲಾರಿಟಿ ಏನೇನು ಬೇಕು ಕೂಡ ನೀವು 1-to-1 ಫೇಸ್ ಕೂಡ ನೀವು ಕ್ಲಿಯರ್ ಮಾಡ್ಕೊಳ್ಬೋದು ವಿದ್ಯಾರ್ಥಿಗಳೇ. ಸೊ ಥ್ಯಾಂಕ್ ಯು ವೆರಿ ಮಚ್. ಅದೇ ರೀತಿ ದಯವಿಟ್ಟು ಕಮೆಂಟ್ಸ್ ಮಾಡಿ. ಯಾರ್ಯಾರು ವಿದ್ಯಾರ್ಥಿಗಳು ಆಲ್ರೆಡಿ ನಾನು ಬಹಳಷ್ಟು ಕಮೆಂಟ್ಸ್ ನೋಡಿದ್ದೀನಿ. NCC ಸ್ಪೋರ್ಟ್ಸ್ ಕೋಟಾ, NCC ಕೋಟಾ ಹಾಗೂ ESI ಕೋಟಾ ಬಗ್ಗೆ ಕೂಡ ವಿದ್ಯಾರ್ಥಿಗಳು ಕೇಳಿದ್ದಾರೆ. ಅದು ಕೂಡ ನಾನು ಆದಷ್ಟು ಒಂದೊಂದಾಗೆ ಒಂದೊಂದು ದಿವಸ ನಾನು ಆ ಕಟ್ ಆಫ್ ಕೂಡ ಆ ಸೀಟ್ಸ್ ಕೂಡ ನಾನು ತಿಳಿಸ್ತಾ ಬರ್ತೀನಿ ವಿದ್ಯಾರ್ಥಿಗಳೇ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ ನಾನು, ಹಾಗೂ ಆದಷ್ಟು ಕಮೆಂಟ್ ಮಾಡಿ ತಿಳಿಸಿ ನೆಕ್ಸ್ಟ್ ಯಾವ ಕ್ಯಾಟಗರಿ ಮೇಲೆ ನಾವು ವಿಡಿಯೋಗಳನ್ನ ಮಾಡಬೇಕು, ಏನೇನು ಇನ್ಫಾರ್ಮೇಶನ್ಗಳನ್ನ ಬೇಕು ಅಂತ ಕೂಡ ತಾವು ತಿಳಿಸ್ಕೊಡ್ಬೋದು. ಥ್ಯಾಂಕ್ ಯು ವೆರಿ ಮಚ್. ಹ್ಯಾವ್ ಎ ಗುಡ್ ಡೇ.